ಅದೊಂದು ವಿಶಿಷ್ಟವಾದ ವಿಜ್ಞಾನ ಮೇಳ. ವಿದ್ಯಾರ್ಥಿಗಳು ತಮ್ಮ ಕಲ್ಪನೆಗೆ, ತಮ್ಮ ಕ್ರಿಯೇಟಿವಿಟಿಗೆ ರೆಕ್ಕೆ ಕಟ್ಟಿ ತಾವು ಆವಿಷ್ಕರಿಸಿರುವಂಥ ತಂತ್ರಜ್ಞಾನ ಯಂತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ರು. ಏನೋ ಆ ಸೈನ್ಸ್ ಮಾಡೆಲ್ಗಳನ್ನು ಕಂಡು ಅಲ್ಲಿಗೆ ಬಂದಿದ್ದವರು ಕೂಡ ಮಂತ್ರಮುಗ್ಧರಾದರು. ಅರೆರೆರೆ, ಇದೇನಪ್ಪ ಇದು ಸೈಕಲ್ಲ? ಈ ಸೈಕಲನ್ನ ತುಳಿಯೋದಿರ್ಲಿ, ಹತ್ತೋದನ್ನ ಇಳಿಯೋದನ್ನ ಕಲಿಯೋಕೆ ವರ್ಷ ಟೈಮ್ ತಗೊಳುತ್ತೆ ಹಂಗಿದ್ಯಲ್ಲಪ್ಪ. ಕೂತ್ಕೊಳ್ಳೋದೆಲ್ಲಿ, ತುಳಿಯೋದೆಲ್ಲಿ, ಫುಲ್ ಕನ್ಫ್ಯೂಷನ್ ಅಂದ್ರ. ಔಟ್ಸೈಡ್ ನಲ್ಲಿರೋ ಇನ್ವೆನ್ಷನ್ ನೋಡೆ ಅಬ್ಬಾ ಅಂತಿರೋ ನೀವು, ಇನ್ನು ಇನ್ಸೈಡ್ ನಲ್ಲಿರೋ ಅದ್ಭುತಗಳನ್ನ ತೋರಿಸಿದ್ರೆ ಅಬ್ಬಬ್ಬಾ ಅಂದೇ ಇರ್ತೀರಾ. ಬನ್ನಿ ಬನ್ನಿ. ನೋಡಿದ್ರಲ್ಲ, ಒಂದಕ್ಕಿಂತ ಒಂದು ಭಿನ್ನ, ಒಂದಕ್ಕಿಂತ ಒಂದು ವಿಭಿನ್ನ ಸೈನ್ಸ್ ಮಾಡೆಲ್ಗಳು. ಹೌದು, ಬೆಂಗಳೂರಿನ ವಿಶ್ವೇಶ್ವರಯ್ಯ ತಾಂತ್ರಿಕ ಮತ್ತು ಕೈಗಾರಿಕಾ ಮ್ಯೂಸಿಯಂನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆವಿಷ್ಕಾರ ಇನ್ನೋವೇಷನ್ ಫೆಸ್ಟ್ ಆಯೋಜಿಸಲಾಗಿತ್ತು. ಫೆಸ್ಟ್ನಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾಲೇಜು, ಸಂಘ ಸಂಸ್ಥೆಗಳು, ತಜ್ಞರು ಭಾಗವಹಿಸಿ ತಮ್ಮ ಸೈನ್ಸ್ ಮಾಡೆಲ್ ಪ್ರದರ್ಶಿಸಿದರು. ದಿವಸದಲ್ಲಿ ನಾವು ವೇರಿಯಸ್ ಡೂ ಇಟ್ ಯೋರ್ ಸೆಲ್ಫ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಕ್ಲೇ ಮಾಡೆಲಿಂಗ್ ಮತ್ತು ಒರಿಗಾಮಿ ಯೂಸಿಂಗ್ ಪೇಪರ್. ಈಗ ಇನ್ ದಿ ಫೆಸ್ಟಿವಲ್ ನಾವು ಒಂದು ಚಾಲೆಂಜರ್ಸ್ ಕಾರ್ನರ್ ಇಟ್ಟಿದ್ದೀವಿ. ಅದರಲ್ಲಿ ಯಾರು ಬೇಕಾದರೂ ಕೂಡ ಬಂದು ಒಂದು ಚಾಲೆಂಜ್ ತೊಗೊಂಡು ಆ ಗಿವನ್ ಟೈಮ್ನಲ್ಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಕ್ಯಾಶ್ ಪ್ರೈಸ್ ಸಿಕ್ಕತ್ತೆ. ನಾಳೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ. ಖಾಲಿ ಬಾಟಲ್ಗಳಿಂದ ನಿರ್ಮಿಸಿದ ಹನಿ ನೀರಾವರಿ ಪದ್ಧತಿ, ಗುಡ್ಡಗಾಡು ಪ್ರದೇಶದಲ್ಲಿ ಜಲ ವಿದ್ಯುತ್ ಉತ್ಪಾದಿಸೋ ಯಂತ್ರ, ಸಿಗ್ನಲ್ಗಳ ಮೂಲಕ ಮನೆ ಭದ್ರತೆ, ಬೀಜ ಬಿತ್ತನೆ ಮಾಡುವ ಸೈಕಲ್ ಈ ಬಾರಿಯ ಆವಿಷ್ಕಾರ್ 2017ರ ಮೇಳದ ಅಟ್ರಾಕ್ಷನ್ ಆಗಿತ್ತು. ಇನ್ನು ಕಾಲೇಜು ವಿದ್ಯಾರ್ಥಿಗಳಿಗೆ ಈ ಮೇಳ ವಿಶೇಷ ವೇದಿಕೆಯಾಗಿತ್ತು. ಅನೇಕ ಖಾಸಗಿ ಸಂಸ್ಥೆಗಳು ಮೇಳದಲ್ಲಿ ಪಾಲ್ಗೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಪ್ರಾಜೆಕ್ಟ್ಗಳಿಗೆ ಅಗತ್ಯ ನೆರವು ದೊರಕಬಹುದು ಅನ್ನೋ ನಿರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮೇಳಕ್ಕೆ ಆಗಮಿಸಿದ್ರು. ಇಷ್ಟು ಸೈನ್ಸ್ ಮಾಡೆಲ್ಸ್ ಎಲ್ಲ ಇತ್ತು. ನನಗೆ ಇಷ್ಟು ನ್ಯೂ ಐಡಿಯಾಸ್ ಬರುತ್ತೆ. ಕ್ಲೇನಲ್ಲಿ ಇವಾಗ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ತುಂಬ ಮಜಾ ಬರ್ತಾ ಇದ್ದಾರೆ. ವೆರಿ ಫನ್ ಇನೋವೇಷನ್ ಫೆಸ್ಟಿವಲ್. ಒಟ್ನಲ್ಲಿ ವಿಜ್ಞಾನಾಸಕ್ತರಿಗೆ ಇನೋವೇಷನ್ ಫೆಸ್ಟ್ ನಿಜಕ್ಕೂ ಆಸಕ್ತಿ ಕೆರಳಿಸಿತ್ತು. ಸಾವಿರಾರು ಜನ ಪೋಷಕರು ತಮ್ಮ ಮಕ್ಕಳನ್ನ ಕರೆತಂದು ವಿಜ್ಞಾನದ ಮಾಡೆಲ್ಗಳನ್ನ ಕಂಡು ಖುಷಿ ಪಟ್ರೆ, ಮೇಳಕ್ಕಾಗಮಿಸಿದ ಮಕ್ಕಳು ವಿಜ್ಞಾನದ ಬಗ್ಗೆ ಕುತೂಹಲ ಬೆಳೆಸಿಕೊಂಡಿದ್ದಂತೂ ಸುಳ್ಳಲ್ಲ. ಪ್ರಮೋದ್, TV9 ಬೆಂಗಳೂರು.